ನಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ಮಾತಾಡ್ತಾ ಇದ್ದೀನಿ. ಮೊನ್ನೆ 6ನೇ ತಾರೀಕಿಗೆ ನಡೆದಿರುವಂಥ ಘಟನೆ ಬಗ್ಗೆ ಇವತ್ತು ನಾನು ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಮೊನ್ನೆ 6ನೇ ತಾರೀಕಿಗೆ ಏನು SIT ಕಾರ್ಯಾಚರಣೆ ಧರ್ಮಸ್ಥಳದಲ್ಲಿ ನಡೆಸ್ತಾ ಇತ್ತು. ಅದರ ಲೈವ್ ವಿಡಿಯೋ ಮಾಡಲಿಕ್ಕೆ ನಾನು ಪ್ರತಿದಿನ ಹೋಗ್ತಾಯಿದ್ದೆ. ಅವತ್ತು ಕೂಡ ಮಧ್ಯಾಹ್ನ ಲೇಟಾಗಿ SIT ತಂಡದವರು ಬಂದಿದ್ದರು. ಹಾಗೆ ನಾನು ಲೈವ್ ವಿಡಿಯೋ ಮಾಡಿ ಸಂಜೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾವು ಅವರು SIT ತಂಡದವರು ಹೊರಟೋದ್ರು. ಆನಂತರ ನಾನು ಇದು ಕುಡ್ಲರಾಂಪೇಜ್ನ ಕ್ಯಾಮ್ರಾಮ್ಯಾನ್ ಆಗಿರುವಂಥ ಸುಹಾನ್ ಅವರು ಹೇಳಿದರು, ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯಾಳ ಮನೆಗೆ ಹೋಗಿದ್ದಾರೆ, ಅದನ್ನೊಂದು ಬೈಟ್ ತೊಗೊಳಕ್ಕಿದೆ, ಹೋಗುವ ಅಂತ ಹೇಳಿದರು. ಹಾಗೆ ನಾವು ಅವರ ಗಾಡಿಯಲ್ಲಿ ನಾವು ಪಾಂಗಾಳಕ್ಕೆ ಹೋಗಿದ್ವಿ, ಸೌಜನ್ಯ ಮನೆಗೆ. ಅಲ್ಲಿ ಹೋಗಬೇಕಾದ್ರೆ ಅವರು ಬೇರೆಯವ್ರ ಜೊತೆ ಮಾತಾಡ್ತಾಯಿದ್ರು. ಮತ್ತು ಅಲ್ಲಿ ನಾನು ಬೈಟ್ ತಗೊಂಡೆ. ಅಲ್ಲಿ ತಗೊಂಡು ಕುಡ್ಲರಾಂಪೇಜ್ ಅವ್ರದ್ದು ಬೈಟ್ ತೊಗೊಳ್ಳಿಕ್ಕೆ ಬಾಕಿ ಇತ್ತು. ಅಷ್ಟೊತ್ತಿಗೆ ಕುಡ್ಲರಾಂಪೇಜ್ ಅಜಯ್ ಅವರು ಅಲ್ಲಿ ಇರಲಿಲ್ಲ, ಅವರು ಉಜಿರೆಯಲ್ಲಿದ್ದರು. ಅವರು ಅಲ್ಲಿ ಪಾಂಗಳ ಕ್ರಾಸ್ಗೆ ಬರ್ತೀನಿ ಅಂತ ಹೇಳಿದರು. ರಜತ್ ಕೂಡ ನಾವು ಅವ್ರ ರಜತ್ ಜೊತೆ ನಾವು ನಮ್ಮ ಗಾಡಿಯಲ್ಲಿ ಹೋದ್ವಿ. ಅಲ್ಲಿ ಪಾಂಗಳ ಕ್ರಾಸಲ್ಲಿ ಅಜಯ್ ಜೊತೆ ತನುಷ್ ಶೆಟ್ಟಿ ಅವರು ಕೂಡ ಬಂದಿದ್ದರು. ಅಲ್ಲಿ ನಾವೆಲ್ಲ ಮತ್ತು ನಮ್ಮ ಹಿಂದೆಯೇ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಕೂಡ ಬಂದಿದ್ದರು. ಅವರು ಕೂಡ ಬೈಟ್ ತೊಗೊಳ್ಳಿಕ್ಕಿತ್ತು. ಹಾಗೆ ಅಜಯ್ ಅವರಲ್ಲಿ ಬೈಟ್ ತೊಗೊಂಡು ನಂತರ ಇವರು ಅಭಿಷೇಕ್ ಅವರು ಏನು ಬೈಟ್ ತೊಗೊಳ್ಳೋಕ್ಕೆ ನಾನೇ ಅದರ ಕ್ಯಾಮರಾ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಜಯ್ ಅವ್ರದ್ದು ಬೈಟ್ ತಗೊಳ್ಳುವಾಗಲೇ ಆ ಕಡೆಯಿಂದ ಕಾರುಗಳು, ಬೈಕ್ಗಳು, ಒಂದು 7-8 ರಿಕ್ಷಾಗಳು ಎಲ್ಲ ಬರಲಿಕ್ಕೆ ಶುರುವಾದವು. ಎಲ್ಲ ಜನಗಳು ಸೇರಿಕೆ ಶುರು ಮಾಡಿದರು. ನೋಡಿದರೆ ಧರ್ಮಸ್ಥಳ ಕಡೆಯಿಂದ ಗೊತ್ತಾಯಿತು ನಮಗೆ. ಅಷ್ಟೊತ್ತಿಗೆ ಅಜಯ್ ಅವ್ರದ್ದು ಬೈಟ್ ಮುಗಿದ ತಕ್ಷಣ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಬೈಟ್ ತಗೊಳ್ತಾ ಇದ್ರು. ಅಷ್ಟೊತ್ತಿಗೆ ಅವರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು. ಆನಂತರ ಕೆಲವೊಂದು ಕ್ಲಿಪ್ಗಳು, ನೀವು ವಿಡಿಯೋ ಕ್ಲಿಪ್ಗಳನ್ನು ನೋಡಿರ್ಬೋದು, ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋಂಥದ್ದು. ನಂತರ ಅವರು ಕ್ಯಾಮರಾ ಎಲ್ಲ ಇಸ್ಕೊಂಡು ಹೊಡೆದಾಕಿ ಮತ್ತು ಅಜಯ್ ಅವರಿಗೆ ಫಸ್ಟ್ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಅಭಿಷೇಕ್ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು. ಆನಂತರ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಇಮಿಡಿಯೇಟಾಗಿ ನನ್ನ ಕ್ಯಾಮ್ರಾ ಬ್ಯಾಗಲ್ಲಿ ಹಾಕ್ಕೊಂಡೆ. ಅಷ್ಟೊತ್ತಿಗೆ ನನ್ನನ್ನೆಲ್ಲ ದೂಡಿ ಒಂದು ಕಣಿಗೆ ಹಾಕಿ ಅಲ್ಲಿ ಕಾಲಲ್ಲಿ ಒದಲಿಕ್ಕೆ ಶುರು ಮಾಡಿದರು. ಅಲ್ಲಿ ಇಬ್ಬರು ನನಗೆ ಸ್ಪಷ್ಟವಾಗಿ ಪರಿಚಯ ಇದೆ, ಮತ್ತು ಯಾರು ಅಂತ ಗೊತ್ತಿಲ್ಲ. ಅವರು ಮುಖ ನೋಡಿದರೆ ನಾನು ಹೇಳ್ತೀನಿ. ಮತ್ತು ಕೆಲವ್ರದ್ದು ಹೆಸರೆಲ್ಲ ಮತ್ತು ವೀಡಿಯೋ ನೋಡಿಕೊಂಡು ನಮ್ಗೆ ಗೊತ್ತಾಗಿದೆ. ಅದೆಲ್ಲ ನಾವು ಕಂಪ್ಲೇಂಟಲ್ಲಿ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಹಾಗೆ ತೊಳಿತಾಯಿದ್ರು. ಒಂದು 10 ಸಲ ಆದರೂ ನಮ್ಮ ಕಾಲಲ್ಲಿ ನನ್ನ ಕೆನ್ನೆಗೆ ಒತ್ತಿದ್ದಾರೆ. ಹಾಗಾಗಿ ನನಗೆ 2 ದಿವಸ ನನಗೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅಗ್ಯೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಅನ್ನ ತಿನ್ನೋಕ್ಕೆಲ್ಲ ಆಗ್ತಾಯಿದೆ. ನಾನು ಈ ಥರ ಮಾಡಿದ್ದಾರೆ. ನಮಗೆ ಹೊಡೆಯುವಾಗ ಅವರು ಹೇಳ್ತಾಯಿದ್ರು, ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದೀರಾ, ನಮ್ಮ ಚಿಕ್ಕ ದನಿ ದೊಡ್ಡ ದನಿ ಬಗ್ಗೆ ಮಾತಾಡ್ತೀರಾ. ಅಂದರೆ ದೊಡ್ಡ ದನಿ ಅಂದರೆ ವೀರೇಂದ್ರ ಹೆಗ್ಗಡೆ, ಚಿಕ್ಕ ದನಿ ಅಂದರೆ ಹರ್ಷೇಂದ್ರ ಕುಮಾರ್. ಅವರೇ ನಮ್ಮನ್ನು ಕಳಿಸಿರೋದು, ನಿಮ್ಮನ್ನು ಸಾಯಿಸಲಿಕ್ಕೆ ಅಂತಲೇ ಕಳಿಸಿರೋದು. ಯಾಕಂದರೆ ನಮಗೆ ರೋಡ್ ಸೈಡ್ ಆಗಿರೋದ್ರಿಂದ ಅಲ್ಲಿ ಇಮಿಡಿಯೇಟಾಗಿ ಒಂದು 10 ನಿಮಿಷ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದರು. ಅಂದರೆ ರಜತ್ ಅವರು ಅಲ್ಲಿಂದ ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾರೋ ಕಂಪ್ಲೇಂಟ್ ಕೊಟ್ಟರು. ಹಾಗಾಗಿ ಪೊಲೀಸ್ನವರು ಬಂದರು, ಇಲ್ಲಾಂದರೆ ನಮ್ಮನ್ನು ಸಾಯಿಸಿ ಬಿಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ನಿಮ್ಮನ್ನು ಸಾಯಿಸೋದಕ್ಕೇ ಅವ್ರು ಕಳಿಸಿದ್ದು. ಹಾಗೆ ಮತ್ತು ದನಕೀರ್ತ ಯಾರೀಗ ಅವರೆಲ್ಲ ಅಲ್ಲಿದ್ದರು. ಕೆಲವೊಬ್ರದ್ದು ಹೆಸರು ಗೊತ್ತಿದೆ, ಕೆಲವ್ರದ್ದು ಪರಿಚಯ ಇಲ್ಲ. ಯಾರ್ಯಾರಂತ ನಾವೊಂದು 20 ಜನರ ಹೆಸರೆಲ್ಲ ಕೊಟ್ಟಿದ್ದೇವೆ ನಾವು ಪೊಲೀಸ್ನವ್ರಿಗೆ. ಮತ್ತು ಉಳಿದವ್ರದ್ದು ಹೆಸರು ಗೊತ್ತಿಲ್ಲ. ಹೀಗೆ ಮೊನ್ನೆ ದಾಳಿ ಮಾಡಿದ್ದಾರೆ. ನೋಡಿ, ನಾವು ಸ್ವತಂತ್ರವಾಗಿ ಯೂಟ್ಯೂಬ್ ಚಾನಲಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಅಕ್ರಮದ ಬಗ್ಗೆ, ಅಸಹಜ ಸಾವುಗಳ ಬಗ್ಗೆ, ಅಕ್ರಮ ಬಡ್ಡಿದಂಧೆ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾ ಇದ್ದೇವೆ ಹೊರತು ಯಾವುದೇ ಒಂದು ವ್ಯಕ್ತಿಗಳ ಮೇಲೆ ನಾವು ಇದು ಮಾಡ್ತಾ ಇಲ್ಲ. ಯಾಕಂದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ತಪ್ಪು ಮಾಡಿದರೆ ಅವರ ಹೆಸರು ಹೇಳಿ ಮಾಡಿದ್ದೇವೆ ನಾವು. ಅದು ಬಿಟ್ಟರೆ ಅದ್ರ ಬಗ್ಗೆ ನಮಗೆ ಇದು ಮೊದಲನೇ ದಾಳಿ ಅಲ್ಲ. ನನ್ನ ಮೇಲೆ ಒಂದು 15 ದಾಳಿ ಆಗಿದೆ. ಒಂದು ಪಡುಬಿದ್ರೆ, ಎಲ್ಲೂರಲ್ಲಿ ಪಡುಬಿದ್ರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವತ್ತು 1 ವರ್ಷದ ಹಿಂದೆ ನಾವು ಇದು ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ನಮಗೆ ಅಲ್ಲಿ ಕೂಡ ಹಲ್ಲೆ 200 ಜನ ನಮಗೆ 4 ಜನಕ್ಕೆ ಹಲ್ಲೆ ಮಾಡಿದರು. ಅವತ್ತು ಕೂಡ ನಾವು 3 ದಿವಸ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ವಿ. 15 ದಿವಸ ನನಗೆ ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ.
ಆದರೂ ಕೂಡ ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಈಗ ಕೋರ್ಟಲ್ಲಿ ಕೂಡ ಅಷ್ಟೇ, ಕುಡ್ಲರಂಪೇಜ್ ಅವರು ಹಾಕಿರುವಂಥದ್ದು ಹೈಕೋರ್ಟಲ್ಲಿ ಸ್ಕ್ವ್ಯಾಶ್ ಆಗಿದೆ. ಹರ್ಷೇಂದ್ರ ಕುಮಾರ್ ಹಾಕಿರುವಂಥ ಏನು ಗ್ಯಾಗ್ ಆರ್ಡ್ರು. ಅದೇ ರೀತಿ ಅವರು ಈಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದರು, ಅಲ್ಲಿ ಕೂಡ ಅದು ಡಿಸ್ಮಿಸ್ ಆಗಿದೆ ಅವರ ಏನು ಕಂಪ್ಲೇಂಟು. ಹಾಗಾಗಿ ಮಾಧ್ಯಮದವರು ಎಲ್ಲರೂ ಮಾತಾಡ್ಬೋದು ಇನ್ನು ಮುಂದೆ. ಅದೇ ಕಾರಣಕ್ಕೆ ಅದೆಲ್ಲ ಆಗಿದ್ದರಿಂದನೇ ಮೊನ್ನೆ ಅವರು 6ನೇ ತಾರೀಕಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು. ಬೇರೆ ಏನೂ ದಾರಿ ಇಲ್ಲ. ಏನಾದರೂ ಮಾಡಿ ಅತ್ಯಾಚಾರಿಗಳನ್ನು, ಅಧರ್ಮಿಗಳನ್ನು ಉಳಿಸಬೇಕು ಅನ್ನೋ ವಿಚಾರದಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಾವು ಇನ್ನೂ ಅದನ್ನು ಈ ಥರ ಆಯಿತು ಅಂತ ನಾವು ಕುಗ್ಗುವುದಿಲ್ಲ. ನಾವು ಇನ್ನೂ ಕೂಡ ಈ ಸತ್ಯದ ಪರ, ನ್ಯಾಯದ ಪರ ದಾಖಲೆ ಸಮೇತ ನಾವು ವರದಿಗಳನ್ನು ಮಾಡಲಿಕ್ಕೆ ಇನ್ನೂ ಕೂಡ ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ನಾನು ಇಷ್ಟು ಹೇಳ್ತೀನಿ ಅಷ್ಟೇ.